Welcome to the special show of News Karnataka, Womania, the Woman of Impact. Hi, this is Ananya Hegde. Today we have with us the founder of Team Upasana, Mrs. Pratiksha Prabhu. Welcome to you, ma'am. Namaste. Mrs. Pratiksha Prabhu is the founder of her dance academy, Team Upasana, which is popular for giving a platform for ladies and kids to learn the dance. Most of the ladies in the group are above the age of 35 up to 70 years. Her passion for dance started at young age while at Vidyavahini High School, Surathkal. She is also involved in helping others. She had her team with the special effort in providing the annual fees for deserving candidates every year. They also celebrate the Elders' Day with several ashrams in Mangalore. They visit the orphanages and donate generously. Her team has performed in various places like Kudroli Temple, Konkani Sangha, Venkatramana Temple, Namma TV, etc. The USP of Team Upasana is that all the non-dancers and many over the age of 40. She patiently teaches and makes sure everyone performs on stage to give them confidence. All festivals and birthdays are celebrated with great joy and happiness. For many, she is the boon for ladies beginning their second innings after taking care of their responsibilities. Her dance class is a rejuvenating and source of joy. To start off with, ma'am, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಶೇರ್ ಮಾಡ್ಬೋದಾ? ಚೈಲ್ಡ್ಹುಡ್ ಡೇಸಲ್ಲಿ ಸ್ಕೂಲ್ ಡೇಸ್ ಹೇಳ್ಬೋದು. ಸ್ಪೆಷಲಿ ಸ್ಕೂಲ್ ಡೇಸಲ್ಲಿ ನಾನು ತುಂಬ ನಾಟಿ ಇದ್ದೆ, ತುಂಬ ಮಾತಾಡ್ತಾ ಇದ್ದೆ. ಈಗ ಸಹ ತುಂಬ ಮಾತಾಡ್ತಾ ಇರ್ತೇನೆ. ಸೊ ಮತ್ತೆ ಮನೆಯಲ್ಲಿ ಸಹ ಹಾಗೆ ತುಂಬ ಲೂಟಿ ಇದ್ದೆ, ತುಂಬ ಪೆಟ್ಟು ಕೂಡ ತಿಂತಾ ಇದ್ದೆ ಅಮ್ಮನ ಹತ್ರ. ಓಕೆ, ಯಾ. ಸೊ ಹೌ ವಾಸ್ ಪ್ರತೀಕ್ಷಾ ಆಸ್ ಅ ಸ್ಟೂಡೆಂಟ್? ಹೇಗಿತ್ತು ನಿಮ್ಮ ಸ್ಟೂಡೆಂಟ್ ಲೈಫ್? ಗುಡ್. ಅಂದರೆ ಸ್ವಲ್ಪ ತುಂಬ ಎಜುಕೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. SSLC ಮಾತ್ರ ಕಲ್ತದ್ದು ನಾನು. ಮನೇಲಿ ಸ್ವಲ್ಪ ಕಷ್ಟ ಇತ್ತು. ಆದ ಕಾರಣ ನಾನು SSLC ನಂತರ ಇಮಿಡಿಯೇಟ್ ಎಕ್ಸ್ಟ್ರಾ PUC ಡಿಗ್ರಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ 7th ಸ್ಟ್ಯಾಂಡರ್ಡಲ್ಲೇ ನಮ್ಮ ಮನೆಯಲ್ಲಿ ನಾವು 3 ಜನ ಮಕ್ಕಳು. ಸೊ ನಾನು, ನನ್ನ ಅಕ್ಕ, ಅಣ್ಣ. ಸೊ ತುಂಬ ಕಷ್ಟ ಕೂಡ ಇತ್ತು. ಅದಕ್ಕೋಸ್ಕರ ನಾನು ನನ್ನ 7th ಸ್ಟ್ಯಾಂಡರ್ಡಲ್ಲೇ ನಾನು ಜಾಬ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೇಳ್ಬೋದಿತ್ತು. ಇದು ನನ್ನ ಚೈಲ್ಡ್ಹುಡ್ ಮೆಮರಿ ಅಂತಲೇ ಹೇಳ್ಬೋದಿತ್ತು. ಯಾಕಂದರೆ 7th ಸ್ಟ್ಯಾಂಡರ್ಡಲ್ಲಿ ನನಗೂ ಆಗ ಸ್ಕೂಲಲ್ಲಿ ಫೀಸ್ ಕಟ್ಟಲಿಕ್ಕೆ ಇರೋದು 500 ರುಪೀಸ್. ಮನೇಲಿ ಆ 500 ರುಪೀಸಿಗೆ ಸಹ ತುಂಬ ಕಷ್ಟ ಇತ್ತು. ಆ ಟೈಮಲ್ಲಿ ನಾನು ಕಲ್ತದ್ದು ವಿದ್ಯಾದಾಯಿನಿ ಸುರತ್ಕಲ್. ಅಲ್ಲಿ ಏಪ್ರಿಲ್ ಮೇ 7th ಸ್ಟ್ಯಾಂಡರ್ಡ್ ಆದ ತಕ್ಷಣ ಎಲ್ರಿಗೂ ಗೊತ್ತಿದೆ, ಈಗ ಕೂಡ ಏಪ್ರಿಲ್ ಮೇ ರಜೆ ಇರುತ್ತೆ. ಆ ರಜೆಯಲ್ಲಿ ನಾನು ನನ್ನ ಫಸ್ಟ್ ಜಾಬ್ ಸ್ಟಾರ್ಟ್ ಮಾಡಿದ್ದು ಒಂದು ಫ್ಯಾನ್ಸಿ ಅಂಗಡಿಯಲ್ಲಿ ನಾನು ಜಾಬ್ ಸ್ಟಾರ್ಟ್ ಮಾಡಿದೆ. ಹಾಗೆ 7th, 8th, 9th ವರೆಗೆ ಅಲ್ಲೇ ಮಾಡ್ತಾ ಇದ್ದೆ ಏಪ್ರಿಲ್ ಮೇಯಲ್ಲಿ. ಆನಂತರ 10th ಬಂದೆ. 10th ನಂತರ ನನಗೆ ಕಾಲೇಜಿಗೆ ಹೋಗಬೇಕಂತ ತುಂಬ ಆಸೆ ಕೂಡ ಇತ್ತು. ಅದಕ್ಕಾಗಿ ಗೋವಿಂದಾಸ್ ಕಾಲೇಜಿಗೆ ಹೋಗಿ ನಾನು ಫಾರ್ಮ್ ಎಲ್ಲ ತಗೊಂಡು ಕೂಡ ಬಂದಿದ್ದೆ. ಆದರೆ ಎಗೇನ್ ಸೇಮ್ ಪ್ರಾಬ್ಲಮ್, ಫೀಸ್. ಅದಕ್ಕೋಸ್ಕರ ನಾನು ಎಗೇನ್ ಏಪ್ರಿಲ್ ಮೇಯಲ್ಲಿ ಇಲ್ಲೇ ಮಂಗಳೂರಲ್ಲಿ ಕರಂಗಲ್ಪಾಡಿಯಲ್ಲಿ ಒಂದು ಫಾರ್ಮಾಸ್ಯೂಟಿಕಲ್ಸ್ ಇದೆ, ಅಲ್ಲಿ ನಾನು ಏಪ್ರಿಲ್ ಮೇಯಲ್ಲಿ ಜಾಯ್ನ್ ಆದೆ. ಸೊ ನನ್ನ ಅಷ್ಟು ಚೈಲ್ಡ್ಹುಡ್ ಸ್ಕೂಲ್ ಡೇಸ್ ಇದೇನು ಅಷ್ಟು ಮೆಮರೀಸ್ ಇಲ್ಲ. ಓಕೆ ಮ್ಯಾಮ್, ಐ ಆಲ್ಸೋ ಹರ್ಡ್ ದಟ್ ನಿಮಗೆ ಅರ್ಲಿ ಮ್ಯಾರೇಜ್ ಆಗಿದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ಮ್ಯಾಮ್? ಅದು ಹೇಗೆ, ಹೌ ವಾಸ್ ಇಟ್ ಆಲ್ ದ್ಯಾಟ್? ನಾನೀಗ ಹೇಳಿದಾಗೆ ನಾನು ಕಾಲೇಜಿಗೆ ಹೋಗಬೇಕಾದ್ರೆ ಫೀಸ್ ಕಟ್ಟಬೇಕು. ಆ ಫೀಸ್ ಕಟ್ಟಲಿಕ್ಕೆ ಹಣ ಇರಲಿಲ್ಲ ಮನೆಯಲ್ಲಿ ಕೊಡಲಿಕ್ಕೆ. ಹಾಗೆ ನಾನು ಅಂದ್ಕೊಂಡೆ, ನನ್ನ ಅಮ್ಮನ ಹತ್ರ ಹೇಳಿದೆ, ನಾನು ಜಾಬಿಗೆ ಹೋಗಿ ನನ್ನ ಫೀಸ್ ಏನಿದೆ ನಾನು ಮಾಡ್ಕೊಳ್ತೇನೆ ಹೇಳಿ. ನಮ್ಮ ಫ್ಯಾಮಿಲಿಲಿ ಒಬ್ರಿಗೆ ಗೊತ್ತಾಯಿತು ನಾನು ಜಾಬ್ ಹುಡುಕ್ತಾ ಇದ್ದೇನೆ ಅಂತ. SSLC ಆದದಷ್ಟೇ ಆಗ ನನ್ನದು. ಆಗ ನನ್ನ ಚಿಕ್ಕಮ್ಮ ಇದ್ದಾರೆ, ಅವರ ಅತ್ತಿಗೆ ಅದೇ ಫಾರ್ಮಾಸ್ಯೂಟಿಕಲ್ಸಲ್ಲಿ ಕ್ಯಾಶರ್ ಆಗಿದ್ರು. ಅವ್ರು ನಂಗೆ ಕಾಲ್ ಮಾಡಿದ್ರು, ನನ್ನ ಚಿಕ್ಕಮ್ಮ, ನೀನು ಜಾಬ್ ಹುಡುಕ್ತಾ ಇದ್ದಿ ಅಂತೆಲ್ಲ, ಏಪ್ರಿಲ್ ಮೇ ರಜೆಗೆ 2 ತಿಂಗಳಿಗೆ ಅವರು ಕೊಡ್ತಾರಂತೆ, ನೀನು ಹೋಗು ಹೇಳಿ. ನಾನು ಹಾಗೆ ಅಲ್ಲಿ ಹೋದಾಗ ನನ್ನ ಹಸ್ಬೆಂಡ್ ನನಗೆ ಅಲ್ಲೇ ಸಿಕ್ಕಿದ್ರು. ನಾನು ಏಪ್ರಿಲ್ ಮೇ ಕೆಲಸ ಮಾಡಿದೆ. ಆನಂತರ ಜಾಬ್ ಕ್ವಿಟ್ ಮಾಡಿದೆ. ಕ್ವಿಟ್ ಮಾಡಿದ ತಕ್ಷಣ ಕಾಲೇಜ್ ಜೂನ್ 15th ಏನೋ ಸ್ಟಾರ್ಟ್ ಆಗಲಿಕ್ಕಿತ್ತು. ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ನನ್ನನ್ನು ಮನೆಗೆ ಕೇಳಿಕೊಂಡು ಬಂದರು, ನಾನು ಮದುವೆ ಆಗ್ತೇನೆ. ಆದರೆ ಅವರಿಗೂ ಶಾಕ್ ಆಗಿತ್ತು ನನ್ನ ಏಜ್ ಕೇಳಿ, ಯಾಕೆಂದ್ರೆ ನಾನು ತುಂಬ ಮಾತಾಡೋದು, ನೋಡ್ಲಿಕ್ಕೆ ಉದ್ದ ಎಲ್ಲ ಇದ್ದೆ.
ಅವರು ಫಸ್ಟ್ 16 ಸಾಧ್ಯ ಇರಲಿಕ್ಕಿಲ್ಲ ಅಂತ, ಇಲ್ಲ 16 ಅಂತ ಆದ್ಮೇಲೆ ಮತ್ತೆ ಅವರು ಹೇಳಿದರು ಇಲ್ಲ ನೀನು ಎಜುಕೇಷನ್ ಮಾಡೋದು ಬೇಡ, ನಾನು ಮದುವೆ ಮಾಡ್ಕೊಳ್ತೇನೆ ಅಂತ. ಆದರೆ ಮನೇಲಿ ಸ್ವಲ್ಪ ನಾನು ಹೇಳಿದಾಗ ಕಷ್ಟ ಇರೋ ಕಾರಣ ನಮ್ಮ ಅಮ್ಮ ಕೂಡ ಒಪ್ಪಿದ್ರು. ಆದ ಕಾರಣ 2 years ನನ್ನ ಮನೆಯಲ್ಲೇ ಕೂತ್ಕೊಳ್ಳಿಸಿದ್ರು. ನಾನು ಕಾಲೇಜ್ಗೆ ಹೋಗಲಿಲ್ಲ. 18 ಹೇಳುವಾಗಲೇ ನನಗೆ ಮದುವೆ ಆಯಿತು. ವೆರಿ ಅರ್ಲಿ ಏಜ್. ಎಸ್. ಓಕೆ, ನೈಸ್. ಮ್ಯಾಮ್, ಯು ಆರ್ ಅ ಡಾನ್ಸರ್. ಸೊ ನಿಮಗೆ ಹೇಗೆ ಲವ್ ಟುವರ್ಡ್ಸ್ ಡಾನ್ಸ್ ಹೇಗೆ, ಅಥವಾ ನಿಮಗೆ ಯಾರಾದರೂ ಗುರು ಇದ್ದಾರಾ ಇದಕ್ಕೆ? ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಯಾಕಂದರೆ ಡಾನ್ಸ್ ಹೇಳೋದು, ನನಗೆ ಕೊರಿಯೋಗ್ರಾಫರ್ ಹೇಗೆ ಆದ ಹೇಳೋದೇ ಒಂದು ದೊಡ್ಡ ಚಮತ್ಕಾರ. ಯಾಕಂದರೆ ನನಗೆ ಗುರು ಅಂತ ಯಾರೂ ಇಲ್ಲ. ನಾನು ಸ್ಕೂಲ್ ಡೇಸಲ್ಲಿರುವಾಗ ಭರತನಾಟ್ಯಮ್ಗೆ ಜಾಯಿನ್ ಆಗಬೇಕಂತಿದ್ದೆ. ಎಗೇನ್ ಸೇಮ್ ಮನಿ. ನಮ್ಮ ಸ್ಕೂಲಲ್ಲಿ ಹೇಗಿತ್ತು ಹೇಳಿದರೆ, PT ಪೀರಿಯಡಲ್ಲಿ ಆಗುವಾಗ ಕ್ಲಾಸಸ್ ನಾರ್ಮಲ್ ಈಗ ಸಹ ಹಾಗೆ ಡ್ರಾಯಿಂಗ್ ಕ್ಲಾಸ್, ಡಾನ್ಸ್ ಕ್ಲಾಸ್ ಎಲ್ಲ ಆಗ್ತದೆ. ಯಾರು ಫೀಸ್ ಪೇ ಮಾಡ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಇರ್ತದೆ. ಸೊ ಹಾಗೆ ನಾನೇನು ಮಾಡ್ತಿದ್ದೆ, ನನಗೆ ಸ್ಪೋರ್ಟ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅದೇ ಟೈಮಲ್ಲಿ ಡಾನ್ಸ್ ಇರ್ತಿತ್ತು. ಸೊ ನಾನು ಡಾನ್ಸ್ ಕಲಿಸುವ ಸರ್ ನೋಡ್ತಿದ್ದೆ. ಮೇ ಬಿ ನಾನು ಒಂದು 5th 6th ಅದೇ ಟೈಮಲ್ಲಿ ಒಂದು ವರ್ಷ ಅವರನ್ನು ಹೀಗೆ ನನಗೆ ಕಲಿಬೇಕಂತ ಆಸೆ ಇತ್ತು. ಆದರೆ ನಂಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಸೊ ನಾನು ಭರತನಾಟ್ಯಂ ಆಗಲಿ ಯಾವುದೇ ಥರದ ಕ್ಲಾಸಸ್ ನಾನು ಮಾಡಲೂ ಇಲ್ಲ. ನಂಗೆ ಗುರು ಅಂತ ಕೂಡ ಇಲ್ಲ. ನೈಸ್ ಮ್ಯಾಮ್. ಹಾಗಿದ್ರೆ ನೀವು ಒಂದು ಟೀಮನ್ನು ಬಿಲ್ಡ್ ಮಾಡ್ತೀರಿ, ಟೀಮ್ ಉಪಾಸನಾ ಅಂತ ಹೇಳಿ. ಏನು ಮ್ಯಾಮ್ ಅದು? ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್? ಟೀಮ್ ಉಪಾಸನಾ ಅಂತ ಆಗಲಿಕ್ಕೆ ಮುಖ್ಯ ಕಾರಣ ನನ್ನ ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ಸ್ ಬಂದದ್ದು. ಓಕೆ. ಯಾಕಂದ್ರೆ ನಾನು ಹೇಳಿದಾಗೆ ನನಗೆ ಟೀಮ್ ಉಪಾಸನ ಆಗುವ ಮುಂಚೆ ನಾನೊಂದು ನನ್ನ ಚಿಕ್ಕಪ್ಪ, ನನ್ನ ಅಂಕಲ್ ಇದ್ದಾರೆ, ಅವರು ಸೇಲ್ಸ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಅವರ ಅಂಡರ್ ಅಕೌಂಟ್ಸ್, ಟ್ಯಾಲಿಯಲ್ಲಿ ಅಕೌಂಟ್ಸ್ ಮಾಡ್ತಾ ಇದ್ದೆ. ಸೊ ಅದೇ ಟೈಮಲ್ಲಿ ಏನಾಗ್ತಿದ್ದು, ನನ್ನ ಮಗಳು, ನನಗೆ ಮಗಳಿದ್ದಾಳೆ, 2nd PU ಕಲಿತಾ ಇದ್ದಾಳೆ ಅವಳು. ಸೊ ಎಲ್ಲ ಒಂದು ತಾಯಂದಿರಿಗೆ ಒಂದು ಆಸೆ ಇರ್ತದೆ ಮಕ್ಕಳನ್ನು ಡಾನ್ಸ್ ಕ್ಲಾಸಿಗೆ ಹಾಕಬೇಕು ಹೇಳಿ. ಯಾಕಂದ್ರೆ ನನಗೆ ಆ ಟೈಮಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಈ ಟೈಮಲ್ಲಿ ನನ್ನ ಮಗಳನ್ನು ಹಾಕಬೇಕು ಅಂತ ಹೇಳಿಕೊಂಡು ನಾನು ಅವಳಿಗೊಂದು 8 ವರ್ಷ ಇರುವಾಗ ಮಂಗಳೂರಲ್ಲಿ ಒಂದು ಡಾನ್ಸ್ ಕ್ಲಾಸಿಗೆ ಹಾಕಿದ್ದೆ. ಅಲ್ಲಿ ಹಾಕುವಾಗ ನನ್ನ ಮಗಳಿಗೆ ಡಾನ್ಸಲ್ಲಿ ಇಂಟ್ರೆಸ್ಟೇ ಇಲ್ಲ. ಹಿಂದೆಗಡೆ ನಾನು ಕೂತ್ಕೊಳ್ಳುವಾಗ ನನಗೇನು ಎನಿಸಿತು, ಡಾನ್ಸ್ ನಾನು ಮಾಡ್ಬೋದೇನೋ, ನನಗೆ ಟ್ರೈ ಮಾಡುವ ಹೇಳಿ ಅಲ್ಲೇ ಲೇಡೀಸ್ ಬ್ಯಾಚ್ ಇತ್ತು. ನಾನು ಆ ಲೇಡೀಸ್ ಬ್ಯಾಚಿಗೆ ಜಾಯ್ನ್ ಆದೆ. ಜಾಯ್ನ್ ಆಗುವಾಗ ಒಂದು ಸ್ವಲ್ಪ 1 year ಏನೋ ಅಲ್ಲಿ ಹೋಗ್ತಾ ಇದ್ದೆ. ವಾರದಲ್ಲಿ 2 ಕ್ಲಾಸ್ ಇರ್ತಿತ್ತು, ಹೋಗ್ತಾ ಇದ್ದೆ. ಆಮೇಲೆ ನನ್ನ ಮಗಳಿಗೆ ಇಂಟ್ರೆಸ್ಟೇ ಇಲ್ಲ. ಅಮ್ಮ ಬೇಡ ಹೋಗುವ, ನಾವು ಡಾನ್ಸ್ ಕ್ಲಾಸ್ ಬೇಡ, ಬಿಟ್ಟ ನಂತರ ಅದು ಅಲ್ಲೇ ಬಿಟ್ಟು ಹೋಯ್ತು. ಆ ನಂತರ ನನ್ನ ಮಗಳು ಅಗೇನ್ ಟ್ಯೂಷನಿಗೆ ಹೋದಾಗ ಸಂಜೆದ್ದು ಟೈಮಲ್ಲಿ ನಾನು ಫ್ರೀ ಇರ್ತಿದ್ದೆ. ಅದೇ ಟೈಮಲ್ಲಿ ನನ್ನೊಂದು ಫ್ರೆಂಡ್ ಇದ್ದಾರೆ, ಜಯಶ್ರೀ ಭಟ್ ಹೇಳಿ. ಸೊ ಅವರೇನು ಹೇಳಿದ್ರು, ಪ್ರತೀಕ್ಷಾ ಯೋಗ ಕ್ಲಾಸ್ ಇದೆ, ಒಂದು ನವಚೈತನ್ಯ ಹೇಳಿ, KMC ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್ ಒಂದು 18 ವರ್ಷ ಮುಂಚೆ ನವಚೈತನ್ಯ ಹೇಳಿ ಒಂದು ಸೀನಿಯರ್ ಸಿಟಿಸನ್ಸಿಗೋಸ್ಕರ ಒಂದು ಯೋಗ ಕ್ಲಾಸ್ ನಡೆಸ್ತಾ ಇದ್ದಾರೆ, ನೀನು ಬಾ, ನಿಂಗಲ್ಲಿ ಒಳ್ಳೇದಾಗ್ಬೋದು ಹೇಳಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದಾಗ ಸೇಮ್ ಜುಲೈ ಎಂಡಲ್ಲಿ ನಾನು ಜಾಯ್ನ್ ಆದೆ. ಆ ಟೈಮಲ್ಲಿ ಅಲ್ಲಿ ನಮ್ಮ ಯೋಗ ಟೀಚರ್ ಇದ್ದಾರೆ, ದೇವಿಪ್ರದಾ ಮೇಡಮ್. ಅವ್ರು ಹೇಳಿದ್ರು, ಪ್ರತೀಕ್ಷಾ ಒಂದು ಡಾನ್ಸ್ ಮಾಡಿ, ನೀವು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ರಂತೆ ಅಲ್ವಾ ಹೇಳಿ. ನಾನು ಹೇಳಿದೆ, ಮೇಡಮ್ ನಾನು ಡಾನ್ಸ್ ಮಾಡೋದಿಲ್ಲ, ಆ ಒಂದು ಮೂಮೆಂಟಿಗೆ ನಂಗೆ ಹೇಗೆ ಬಂತು ಗೊತ್ತಿಲ್ಲ, ನಾನು ಕಲಿಸ್ತೇನೆ ಹೇಳಿದೆ. ಕಲಿಸ್ತೇನೆ ಹೇಳುವಾಗ ಅಲ್ಲಿರುವ ಒಂದು 14 ಸೀನಿಯರ್ ಸಿಟಿಸನ್ಸ್ ಅವರು ಕೈ ಮೇಲೆ ಮಾಡಿದ್ರು. ನಾನು ಹೇಳಿ ಮನೆಗೆ ಬಂದಿದ್ದೇನೆ, ನನ್ನ ಮಗಳ ಹತ್ರ ಹೇಳಿದೆ, ನನಗೆ ಹೇಗೆ ಕಲಿಸೋದು, ನಂಗೆ ಗೊತ್ತಿಲ್ಲ ಅಲ್ಲ ಡಾನ್ಸ್. ಅವಳು ಹೇಳಿದ್ಲು, ಅಮ್ಮ ಡೋಂಟ್ ವರಿ, ನೀನು ಹೇಳಿ ಬಂದಿದ್ದೀಯಲ್ಲ, ಯೂಟ್ಯೂಬ್ ನೋಡುವ, ಸಾಂಗ್ಸ್ ನೋಡುವ, ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ ಹೇಳಿದ್ಲು. ಎಷ್ಟು ಹೇಳಿದ್ರು, ನನಗೆ ABCD ಗೊತ್ತಿಲ್ಲ ಡಾನ್ಸ್ ಇದ್ದು ಅಷ್ಟು. ಯೂಟ್ಯೂಬ್ ನೋಡಿ ಹೇಗೆ ಫಾಲೋ ಮಾಡೋದು, ಒಂದು ಫಾಲೋ ಮಾಡ್ಬೇಕಾದ್ರೂ ಕರೆಕ್ಟ್ ಗೊತ್ತಿರಬೇಕಲ್ಲ. ಅವರ ಆಚೆಯಿಂದ ರೈಟ್ ಮಾಡಿದ್ರೆ ನಾವು ಈಚೆಯಿಂದ ಲೆಫ್ಟ್ ಮಾಡ್ತೇವೆ. ಸೊ ಹಾಗೆಲ್ಲ ಪ್ರಾಬ್ಲಮ್. ಮತ್ತು ನಾನೇನು ಮಾಡಿದೆ, ಮ್ಯೂಸಿಕ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಮ್ಯೂಸಿಕ್ ಕೇಳಿಲ್ಲ, ಬರುವ ಒಂದೊಂದು ಲಿರಿಕ್ಸಿಗೆ ಬೇಕಾದ ಸ್ಟೆಪ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಮಾಡಿ ನಾನು ಆ ಸೀನಿಯರ್ ಸಿಟಿಸನ್ಸ್ August 15th ಒಂದು ಪ್ರೋಗ್ರಾಮ್ ಆಗಿತ್ತು KMC ಹತ್ತಾವರದಲ್ಲಿ. ಆ ಪ್ರೋಗ್ರಾಮ್ ತುಂಬ ಒಳ್ಳೇದು ಹೋಯಿತು. ಅಲ್ಲಿಂದ ಎಲ್ಲರೂ ಹೇಳಿದರು, ಪ್ರತೀಕ್ಷಾ ನೀವು ಡಾನ್ಸ್ ಟೀಚರ್ ಆಗಿ ನೀವು ಕ್ಲಾಸ್ ಇಡಿ, ನಾವೆಲ್ಲ ಸ್ಟೂಡೆಂಟ್ ಆಗಿ ನಿಮ್ಮ ಹತ್ರ ಬರ್ತೇವೆ ಹೇಳಿ. ಅಲ್ಲಿಂದ ನಾನೊಂದು ಡಾನ್ಸ್ ಟೀಚರ್ ಆಗಲಿಕ್ಕೆ ಫಸ್ಟ್ ಕಾರಣ ಅಂತ ಹೇಳ್ಬೋದು. ಸೂಪರ್ ಮ್ಯಾಮ್. ಹಾಗಿದ್ರೆ ನೀವು ಅದೇ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿದ್ರಿ, ನಿಮ್ಮ ಡಾನ್ಸ್ ಟೀಮ್ನ ಮೆಂಬರ್ಸ್. ಸೊ ಇದು ಹೇಗೆ ಮ್ಯಾಮ್, ಅಂದರೆ ಬರೀ ಸೀನಿಯರ್ ಸಿಟಿಸನ್ಸ್ ಮಾತ್ರ ಇದ್ದಾರಾ ಅಥವಾ ಬೇರೆ ಯಾರಾದರೂ ನಿಮ್ಮ ಟೀಮಲ್ಲಿ ಇದ್ದಾರೆ? ಇಲ್ಲ, ಆ್ಯಕ್ಚುಲಿ ಫಸ್ಟ್ ಏನಿತ್ತು ನಂದು, ಈಗ ಕೂಡ ನನ್ನ ಕಾನ್ಸೆಪ್ಟಲ್ಲಿ ನಾನ್ ಡಾನ್ಸರ್ಸ್ ಅವರು ಬಂದರೆ ನಾನು ಅವರಿಗೆ ಡಾನ್ಸ್ ಕಲಿಸ್ತೇನೆ. ನೋಡಿ, ನನ್ನದೊಂದು ಅಭಿಪ್ರಾಯ ಏನು ಹೇಳಿದೆ, ರ್ಯಾಂಕ್ ಸ್ಟೂಡೆಂಟ್ ಅನ್ನೋ ರ್ಯಾಂಕ್ ತರೋನಲ್ಲ. ಹೌದಾ? ಆಸೆ ಪ್ರತಿಯೊಬ್ಬರಿಗೆ ಇರ್ತದೆ. ಡಾನ್ಸ್ ಗೊತ್ತಿಲ್ಲದವರಿಗೆ ಜಾಸ್ತಿ
ಆಸೆ ಇರ್ತದೆ, ನಮಗೆ ಡಾನ್ಸ್ ಮಾಡಬೇಕು, ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಹೇಳುವ ಉದ್ದೇಶಕ್ಕೆ ನಾನು ನನಗೆ ಯಾರಾದರೂ ಕಾಲ್ ಮಾಡಿದಾಗ ನಿಮಗೆ ಡಾನ್ಸ್ ಗೊತ್ತಿದ್ರೆ ನೀವು ಬರಬೇಡಿ, ಓಕೆ, ಡಾನ್ಸ್ ಗೊತ್ತಿಲ್ಲದಿದ್ದರೆ ನನ್ನ ಕ್ಲಾಸಿಗೆ ಬನ್ನಿ, ನಾನು ಶೋರ್ ನಿಮಗೆ ಡಾನ್ಸ್ ಕಲಿಸ್ತೇನೆ. ಓಕೆ. ಆದರೆ ಈಗ ಏನಾಗಿದೆ, ಎಲ್ಲ ನಮ್ಮ ಗ್ರೂಪಲ್ಲಿ 6 ವರ್ಷದಿಂದ 70 ವರ್ಷ ತನಕ ಇದ್ದಾರೆ. ಓಕೆ. ಆಲ್ ಇನ್ ಒನ್ ಗ್ರೂಪ್. ಒಂದೇ ಗ್ರೂಪಲ್ಲಿ ಮಕ್ಕಳು ಇದ್ದಾರೆ, ಮಿಡಲ್ ಏಜ್ ಅವರು ಇದ್ದಾರೆ, ಸೀನಿಯರ್ ಸಿಟಿಸನ್ಸ್ ಕೂಡ ಇದ್ದಾರೆ. ನೈಸ್, ಕರೆಕ್ಟ್. ಮ್ಯಾಮ್, ನಿಮ್ಮ ಡಾನ್ಸ್ ಕ್ಲಾಸ್ಗಳು ಎಲ್ಲೆಲ್ಲಿ ಆಗ್ತದೆ ಮತ್ತು ನೀವು ಎಲ್ಲೆಲ್ಲ ಶೋಸನ್ನು ಕೊಟ್ಟಿದ್ದೀರಿ? ಎಸ್, ನನ್ನ ಡಾನ್ಸ್ ಕ್ಲಾಸ್ ಆಗೋದು ಹಿಂದಿ ಪ್ರಚಾರ ಸಮಿತಿ ಹೇಳಿ ಮಣ್ಣಗುಡ್ಡ, ಲಾಲ್ಬಾಗ್ ಮಹಾನಗರ ಪಾಲಿಕೆ ಬ್ಯಾಕ್ ಸೈಡ್ ಹಿಂದಿ ಪ್ರಚಾರ ಸಮಿತಿ, ಅಲ್ಲಿ ಆಗೋದು. ವೀಕ್ಲಿ 2 ಕ್ಲಾಸಸ್ ಇರ್ತದೆ ನಂದು. ಸೊ 2 ಬ್ಯಾಚಸ್ ಇದೆ. ಹಾಗೆ ನಾವು ಪರ್ಫಾರ್ಮೆನ್ಸ್ ಅಂತ ಇತ್ತೀಚೆಗೆ ಕೊಡ್ತಾ ಇದ್ದೇವೆ. ನಾನು ಸ್ಟಾರ್ಟ್ ಮಾಡಿ ಇದು 7 ಇಯರ್ಸ್ ಆಯಿತು. ಇಲ್ಲಿ ಏನು ಹೇಳಿದರೆ, ಯಂಗ್ಸ್ಟರ್ಸಿಗೆ ಪ್ಲಾಟ್ಫಾರ್ಮ್ ಇದೆ, ಕರೆಕ್ಟ್ ಅದು. ಯಾಕಂದರೆ ಮುಂಚೆ ಎಲ್ಲ ಹೇಗಿತ್ತು, ಡಾನ್ಸ್ ಹೇಳಿದರೆ ಭರತನಾಟ್ಯಂ ಆಗಲಿ, ಫಿಲ್ಮಿ ಆಗಲಿ, ಮಕ್ಕಳನ್ನು ನಾವು ಯಾರು, ಈಗ ತಾಯಿ ಆದವಳು ನಾನೇ ನನ್ನ ಮಗಳನ್ನೇ ಫಸ್ಟ್ ಹಾಕೋದು, ನಾನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬರುವುದಿಲ್ಲ. ಅದು ಸಹಜ, ಯಾಕಂದ್ರೆ ನಮ್ಮ ಮಕ್ಕಳು ಬೆಳಿಬೇಕು ಹೇಳೋದು ಒಂದು ತಾಯಿ ಆದವರಿಗೆ, ತಂದೆ ಆದ ಅದೇ ಆಸೆ ಇರೋದು. ಆದರೆ ನಾನೇನು ಹೇಳೋದು ಅಂತ ಹೇಳಿದರೆ, ಮಕ್ಕಳ ಜೊತೆ ನೀವು ಕೂಡ ಬೆಳೀರಿ. ಸೊ ಮಕ್ಕಳು ಬೆಳೀತಾ ಇರುವಾಗೆ ನೀವು ನಿಮ್ಮ ಲೈಫನ್ನು ಅಲ್ಲಿ ಸ್ಟಾಪ್ ಮಾಡಬೇಡಿ, ನೀವು ಅದರೊಟ್ಟಿಗೆ ಬೆಳೀರಿ ಅಂತ ಹೇಳಿಕೊಂಡು ನನ್ನ ಕ್ಲಾಸಸ್ಸಲ್ಲಿ ಈಗ ಅಮ್ಮ ಮಗಳು, ಮಗಳು, ಅತ್ತೆ ಸೊಸೆ, ಸಿಸ್ಟರ್ಸ್ ಎಲ್ಲರೂ ಇದ್ದಾರೆ. ಹೌದು, ನನ್ನ ಈ ಉಪಾಸನದಲ್ಲಿ ಎಲ್ಲರೂ, ಯಾರು ಕೂಡ ನಾನ್ ಡ್ಯಾನ್ಸರ್ಸ್ ಆಗಲಿ ಬರ್ಬೋದು, ಕಲಿಬಹುದು, ಆದರೆ ಇಂಟ್ರೆಸ್ಟ್ ಬೇಕು. Nice, that's very nice of you. ಮ್ಯಾಮ್, ಹೌ ಡು ಯು ಮ್ಯಾನೇಜ್ ನಿಮ್ಮ ಫ್ಯಾಮಿಲಿ ಟೈಮನ್ನು ಮತ್ತು ಈ ಡಾನ್ಸ್ ಕ್ಲಾಸ್ ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಫ್ಯಾಮಿಲಿ ಟೈಮಲ್ಲಿ ನಮ್ಮ ಅಮ್ಮ ಇದ್ದಾರೆ ಮನೆಯಲ್ಲಿ. ಓಕೆ. ಹೋಮ್ ಮಿನಿಸ್ಟರ್ ಅವರೇ, ನಮ್ಮ ಅಮ್ಮನೇ. ಸೊ ಮನೆಯೆಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ತಾರೆ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಅಮ್ಮ. ನನ್ನ ಮಗಳಂತೂ ತುಂಬಾ ಸಪೋರ್ಟಿವ್. ಚಿಕ್ಕದ್ನಿಂದ ಅವಳು ತುಂಬ ಸಪೋರ್ಟಿವ್ ಇದ್ದ ಕಾರಣ ನಾನು ಇವತ್ತು ಇಲ್ಲಿ ಬೆಳೆದಿದ್ದೇನೆ ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಸಪೋರ್ಟ್ ಇಲ್ಲದಿದ್ದರೆ ತುಂಬ ಕಷ್ಟ. ಆದರೆ ಇವತ್ತಿನ ದಿನದಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾರೆ. ಅದು ಗಂಡ ಆಗಲಿ, ಮಕ್ಕಳಾಗಲಿ, ಅತ್ತೆ ಮಾಮ ಇರಲಿ, ಅಪ್ಪ ಅಮ್ಮ ಇರಲಿ, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ. ಹಾಗೆ ನನ್ನ ಮನೆಗೆ ಮ್ಯಾನೇಜ್ ಮಾಡೋದೇ ನಮ್ಮ ಅಮ್ಮ. ಆದ ಕಾರಣ ನಾನು ಇಷ್ಟೆಲ್ಲ ಹೊರಗೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಕ್ರೆಡಿಟ್ ನಮ್ಮ ಅಮ್ಮನಿಗೆ ಫ್ಯಾಮಿಲಿ ಲೈಫ್ ಬಂದ. ಮ್ಯಾಮ್, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಿಮ್ಮಲ್ಲಿ ನಾನು ನೋಡಿದಂದರೆ, ನೀವು ಓನ್ಲಿ 10th ಸ್ಟ್ಯಾಂಡರ್ಡ್ ತನಕ ಕಲ್ತಿದ್ದೇನೆ ಅಂತ ಹೇಳಿದ್ರಿ. ಬಟ್ ಎಟ್ ದ ಸೇಮ್ ಟೈಮ್ ಯು ಆಲ್ಸೋ ಟೋಲ್ಡ್ ದಟ್ ನೀವು ಟ್ಯಾಲಿ, ಅಕೌಂಟ್ಸ್ ಅಲ್ಲಿ ಕೂಡ ನೀವು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರಿ. ಸೊ ಅದು ಹೇಗೆ ಕನೆಕ್ಟ್ ಆಯಿತು ಮ್ಯಾಮ್? ನನಗೆ ಇದರ ಮುಂಚೆ ಹೇಳಿದಾಗೆ ತುಂಬ ಟರ್ನಿಂಗ್ ಪಾಯಿಂಟ್ಸ್ ಉಂಟು ನನ್ನ ಲೈಫಲ್ಲಿ. ಸೊ ನಾನು ಹೇಳಿದ್ನಲ್ಲ, ಅರ್ಲಿ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದ ತಕ್ಷಣ ಮಗಳಾದ್ಲು. ಮಗಳಿಗೆ ಒಂದು 6 ತಿಂಗಳು ಇರುವಾಗಲೇ ಪುನಃ ನನಗೆ ಮನೆಯಲ್ಲಿ ಕೂತು ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನನಗೆ ಜಾಬಿಗೆ ಹೋಗಬೇಕು. ಆಗ ನನ್ನ ಹಸ್ಬೆಂಡಿಗೆ ಬೇಜಾರಾಯಿತು. ನಾನು ಹಿಂಗೆ ಕಲಿಸ್ಬೇಕಿತ್ತಲ್ಲ, ಈಗ ನಿನ್ನ ಹತ್ರ ಡಿಗ್ರಿ ಇಲ್ಲಲ್ಲ, ನಿಂಗೆ ಯಾರು ಜಾಬ್ ಕೊಡ್ತಾರೆ? ಆಗ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ಇಲ್ಲ, ಕೆಲಸ ಅಂತ ಹೇಳಿದರೆ ಅದು ಯಾವುದೇ ಥರದ ಒಳ್ಳೆಯ ಕೆಲಸ ಇದ್ದರೆ ಐ ಆಮ್ ರೆಡಿ. ಯಾಕಂದ್ರೆ ನನಗೆ ಫಾರ್ಮಾಸ್ಯೂಟಿಕಲ್ಸಲ್ಲಿ 2 ತಿಂಗಳ ಎಕ್ಸ್ಪೀರಿಯನ್ಸ್ ಇತ್ತು. ಅದಕ್ಕೆ ನಾನು ಫಾರ್ಮಾಸ್ಯೂಟಿಕಲ್ಸಲ್ಲೇ ಹೋಗ್ತೇನೆ ಅಂತ ಹೇಳಿದೆ. ಆದರೆ ನಂಗೆ ಅಲ್ಲಿ ಸಿಗಲಿಲ್ಲ. ನನ್ನ ಮದುವೆ ಆದಮೇಲೆ ನನ್ನ ಮಗಳಿಗೆ 7 ತಿಂಗಳಿರುವಾಗಲೇ ನಾನು ಬೇಬಿ ಸಿಟ್ಟಿಂಗ್ ಹಾಕಿ, ಮದುವೆ ಆದ ನನ್ನ ಫಸ್ಟ್ ಜಾಬ್ ಎಲ್ರಿಗೂ ಗೊತ್ತಿರುವ ಐಡಿಯಲ್ ಐಸ್ ಕ್ರೀಮ್, ಅಲ್ಲಿ ನಾನು ಫ್ರೂಟ್ ಕಟ್ ಮಾಡುವ ಕೆಲಸ ಮಾಡಿದ್ದೆ. ಫ್ರೂಟ್ಸ್ ಕಟ್ ಮಾಡೋದು, ಅಲ್ಲಿ ಒಂದು 7 ತಿಂಗಳಿದ್ದೆ ನಾನು. ಆ ನಂತರ ನನ್ನ ಹಸ್ಬೆಂಡ್ ಹೇಳಿದರು, ಬೇಡ, ನೀನು ಫಾರ್ಮಾಸ್ಯೂಟಿಕಲ್ಸಿಗೆ ಬಾ, ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಫಾರೆಸ್ಟ್ ಏಜೆನ್ಸೀಸ್ ಅಂತ, ಅಜಿತ್ ಗೋನ್ಸಾಲ್ವೆಸ್ ಹೇಳಿ, ಅವ್ರ ಹತ್ರ ನಾನು ಮಾತಾಡಿದ್ದೇನೆ, ನಿಂಗೆ ಹೇಗೋ ಫಾರ್ಮಾಸ್ಯೂಟಿಕಲ್ಸಲ್ಲಿ ಗೊತ್ತಿದ್ದಲ್ಲ, ಮದ್ದಿದ್ದಲ್ವಾ, ಸೊ ಅಲ್ಲಿ ಹೋಗು. ಆಗ ಅಲ್ಲಿ ಹೋದೆ, ಅವರ ಆಫೀಸಿಗೆ ಹೋದಾಗ, ನನ್ನ ಫಸ್ಟ್ ಡೇ ಹೋದಾಗ ಅವ್ರೇನು ಹೇಳಿದರು, ಕಂಪ್ಯೂಟ್ರಲ್ಲಿ ನಿಮಗೆ ವರ್ಕ್ ಹೇಳಿದರು. ನಂಗೆ ಕಂಪ್ಯೂಟ್ರ್ ಗೊತ್ತಿಲ್ಲ. ನಾನು ಹೇಳಿದ್ದು ನಂಗೆ ಕಂಪ್ಯೂಟ್ರ್ ಗೊತ್ತಿಲ್ಲ. ಚಿಂತೆ ಇಲ್ಲ, ಬಲ್ಮಠದಲ್ಲಿ ಟ್ಯಾಲಿ ಅಕಾಡೆಮಿ ಇದೆ, ಅಲ್ಲಿ ನೀವು ಹೋಗಿ ಟ್ಯಾಲಿ ಕೋರ್ಸ್ ಮಾಡ್ಕೋ ಅಂತ ಹೇಳಿದರು. ಸೊ ನನ್ನ ಟ್ಯಾಲಿ ಕೋರ್ಸ್ ಮಾಡ್ಲಿಕ್ಕೆ ಒಂದು ಲೆಕ್ಕದಲ್ಲಿ ಕಾರಣ ಫಾರೆಸ್ಟ್ ಏಜೆನ್ಸೀಸ್ ಅಜಿತ್ ಗೋನ್ಸಾಲ್ವೆಸ್ ಸರ್ ಹೇಳ್ಬೋದು. ಅಲ್ಲಿ ಹೋಗಿ ಟ್ಯಾಲಿ ಮಾಡಿಕೊಂಡು ಆಫೀಸ್ ಅಲ್ಲಿ ಒಂದು 1.5 ಇಯರ್ ಇದ್ದೆ. ಆನಂತರ ನನ್ನ ಅಂಕಲ್ ನನಗೆ ಜಾಬ್ ಆಫರ್ ಕೊಟ್ಟರು. ನೀನು ತುಂಬ ಸ್ಮಾರ್ಟ್ ಇದ್ದಿ, ಒಳ್ಳೆ ಆಫೀಸ್ ಮೇಂಟೈನ್ ಮಾಡ್ಬೋದು, ಸೊ ಅದ ಕಾರಣ ನೀನು ನಮ್ಮ ಆಫೀಸಿಗೆ ಬಾ ಅಂತ ಹೇಳಿದರು. ಸೊ ನಾನು ಅಲ್ಲಿ ಹೋದೆ. ಆದರೆ ನನ್ನ
ಈ ಸಮಯದಲ್ಲಿ ನನ್ನ ಅಂಕಲಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಜೀವನದಲ್ಲಿ ನಾನು ತುಂಬ ಲೋ ಫೀಲ್ ಮಾಡ್ತಿದ್ದೆ. ಯಾಕಂತ ಹೇಳಿದರೆ ನಾನು ಇಂಗ್ಲೀಷ್ ಬರ್ತಿರ್ಲಿಲ್ಲ ನಂಗೆ ಮಾತಾಡಲಿಕ್ಕೆ. ಓಕೆ. ಅದು ನನಗೆ ಇಂಗ್ಲೀಷ್ ಬರೋದಿಲ್ಲ ಹೇಳುವ ಒಂದು ರೀಸನಿಗೆ ನಾನು ಇಲ್ಲಿ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಅರ್ಥಕ್ಕಿಂತ ಜಾಸ್ತಿ 4 ಜನ ಇಂಗ್ಲೀಷ್ ಮಾತಾಡುವಾಗ ಬೇಡ ನನ್ಗದು ಹಾಗೆ ನಾನು ಯಾರ ಹತ್ರ ಮಿಕ್ಸ್ ಆಗ್ತಿರ್ಲಿಲ್ಲ, ಎಲ್ಲಿ ಹೋಗ್ತಿರ್ಲಿಲ್ಲ. ಆದ್ರೆ ನನ್ನ ಅಂಕಲ್ ನನಗೆ ಹೇಳಿದ್ರು, ಇಂಗ್ಲೀಷ್ ಬರೋದ ತಕ್ಷಣ ಜೀವನ ಎಂಡ್ ಅಲ್ಲ. ಅಲ್ಲಿ ಅವರು ನನಗೆ ತುಂಬಾ ಎಲ್ಲ ವಿಷಯಗಳು ಹೇಳಿಕೊಟ್ರು. ಹೇಗೆ ಲೈಫಲ್ಲಿ ನಮ್ಮ ಹತ್ರ ಏನಿಲ್ಲ ಅದನ್ನು ನಾವು ಸೈಡಿಗಿಟ್ಟು ಏನಿದೆ, ಈಗ ನಿನಗೆ ಕನ್ನಡ ಒಳ್ಳೇದು ಬರ್ತದೆ, ಕನ್ನಡದಲ್ಲಿ ಮಾತಾಡು. ನಿನ್ಗೆ ಜನ ಬೇಕಾಗ್ತಾರ, ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ. ಸೊ ಅದು ಅಲ್ಲಿ ನಾನೊಂದು 13-14 ವರ್ಷ ಇದ್ದೆ ಅವ್ರ ಜೊತೆ. ಸೊ ಅವರಿಂದ ಅಲ್ಲಿ ಹೋಗಿ ನಾನು ಟ್ಯಾಲಿ ಅವರು ನನಗೆ ತುಂಬ ಕಲಿಸಿದ್ರು. ಅಕೌಂಟ್ಸ್ ಹೇಗೆ ಮಾಡೋದು, ನನಗೆ ಫೈಲ್ಸ್ ಎಲ್ಲ ಕೊಟ್ಟರು, ಹೇಗೆ ಬ್ಯಾಂಕ್ ಎಂಟ್ರೀಸ್ ಎಲ್ಲ ಪ್ರತಿಯೊಂದನ್ನು ನಂಗೆ ಅವರು ಹೇಳಿಕೊಟ್ರು. ಸೊ ಅಲ್ಲಿಂದ ನಾನು ಟ್ಯಾಲಿಗೆ ಬಂದು ಅಕೌಂಟ್ಸಿಗೆ ಬಂದೆ. ವೆರಿ ಚಾಲೆಂಜಿಂಗ್ ಆಗಿತ್ತು. ಎಸ್ 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 ಮ್ಯಾಮ್, ನಿಮಗೆ ಈಗ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಲೈಫಲ್ಲಿ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸ್ತದೆ? ಮೋಸ್ಟ್ ಇಂಪಾರ್ಟೆಂಟ್ ಧೈರ್ಯ. ಇವತ್ತು ನಾನು ಇಷ್ಟರವರೆಗೆ ಟೀಮ್ ಉಪಾಸನವನ್ನು ನಡೆಸ್ತಾ ಇದ್ದೇನೆ ಹೇಳಿದ್ದಕ್ಕೆ ಮುಖ್ಯ ಕಾರಣವೇ ಧೈರ್ಯ. ಸೊ ನಾವು ಕರೆಕ್ಟ್ ಹಾದಿಯಲ್ಲಿ ಹೋದರೆ ಧೈರ್ಯದಿಂದ ನಮಗೆ ಸಫಲತೆ ಸಿಗೋದು ಖಂಡಿತ. ಎರಡನೇದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ನಾನು ಹೇಳೋದು. ಯಾಕಂದರೆ ನಾವೇನಾದರೂ ಮಾಡಲಿಕ್ಕೆ ಮನಸ್ಸಿದ್ರೆ ಮನಸ್ಪೂರ್ವಕವಾಗಿ ಮಾಡಿ ಅಲ್ಲಿ ಅದನ್ನು ಬಿಟ್ಟು ಬಿಡಬೇಕು. ನಾನು ಇವತ್ತು ಅದು ಮಾಡಿದ್ದೇನೆ, ಅದರಿಂದ ನನಗೆ ವಾಪಸ್ ಅದರಿಂದ ಏನಾದರೂ ಸಿಗ್ತದೆ ಹೇಳೋದು ಅದಿರಬಾರ್ದು. ಸೊ ಅದು 2 ಪಾಯಿಂಟ್. ನಾನು ಧೈರ್ಯ ಮತ್ತು ನೋ ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ ಅಂತಲೇ ಇಲ್ಲ ನನಗೆ. ನಾನು ಯಾರಿಂದ ಕೂಡ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಅದೆರಡು ಅಂತ ನಾನು. ಸೂಪರ್ ಮ್ಯಾಮ್. ಮ್ಯಾಮ್, ನಿಮ್ಮ ಇಷ್ಟು ವರ್ಷದ ಈ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಹೌ ಡು ಯು ವಾಂಟ್ ಟು ಮೋಟಿವೇಟ್ ಲೇಡೀಸ್? ಮೋಟಿವೇಟ್ ಲೇಡೀಸ್ ಹೇಳಿದರೆ ನಾನು ಎಲ್ಲ ಲೇಡೀಸಿಗೆ ಹೇಳ್ತೇನೆ ಒಂದು ಪಾಯಿಂಟ್. ಆಲ್ರೆಡಿ ಇದರ ಮುಂಚೆ ಹೇಳಿದೆ, ಮದುವೆ ಆದ ತಕ್ಷಣ ಲೇಡೀಸ್ ಎನಿಸ್ತಾರೆ ಆಯಿತು ನಮ್ಮ ಇನ್ನೂ ಕೆಲಸ ಮನೆ ಮಕ್ಕಳು. ಇಲ್ಲ, ಮನೆ ಮಕ್ಕಳ ಜೊತೆ ನೀವು ಕೂಡ ಬೆಳಿಬಹುದು. ಸೊ ನಾನು ಎಲ್ರಿಗೂ ಹೇಳ್ತೇನೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಮಕ್ಕಳಿಗೆ ಸ್ಕೂಲಿಗೆ ಹೋದಾಗ ಅಲ್ಲಿ ಅಷ್ಟು ಟೈಮ್ ಸಿಗ್ತದೆ ನಿಮಗೆ. ಆ ಟೈಮಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇಡುವ ಯಾವುದಾದ್ರೂ ಒಂದು ಕ್ಲಾಸಿಗೆ ಜಾಯ್ನ್ ಆಗಿ. ಅದು ಯಾವುದು ಇರ್ಬೋದು. ಈಗ ನಾನು ಡಾನ್ಸ್ ಬಗ್ಗೆ ಹೇಳಿದ್ರೆ ಅದು ಡಾನ್ಸ್ಗೆ ಬಂದು ಜಾಯ್ನ್ ಆಗಬೇಕು ಅಂತ ಆಗ್ತದೆ, ಡಾನ್ಸ್ ಬಗ್ಗೆ ಹೇಳೋದಿಲ್ಲ ನಾನು. ಸೊ ಯಾವುದು ಇರ್ಬೋದು, ಸಿಂಗಿಂಗ್ ಇರ್ಬೋದು, ಡ್ರಾಯಿಂಗ್ಸ್ ಇರ್ಬೋದು, ಯಾವುದು ಆಗ್ತದೆ. ಆದರೆ ನೀವು ಹೊರಗೆ ಬನ್ನಿ, ಎಷ್ಟು ಮಿಕ್ಸಪ್ ಆಗ್ತೀರಿ ಅಷ್ಟು ಒಳ್ಳೆಯದು. ಸೊ ನನಗೆ ಬರುವುದಿಲ್ಲ, ನನ್ನಿಂದ ಆಗುವುದಿಲ್ಲ, ನೀವು ಪ್ರಯತ್ನವೇ ಪಡದೆ ನೀವೇ ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ತೀರಿ. ನಾನು ಪ್ರಯತ್ನವೇ ಪಡಲಿಲ್ಲ, ನಾನು ಫಸ್ಟಿಗೆ ಡಿಸೈಡ್ ಮಾಡಿ ಆಯಿತು ನನಗೆ ಅದು ಬರುವುದಿಲ್ಲ, ನನ್ನಿಂದ ಆಗುವುದಿಲ್ಲ. ಸೊ ಬೇರೆಯವರು ಹೇಳೋದು ಬಿಡಿ. ಸೊ ಅದನ್ನು ಬಿಟ್ಟು ಬಿಡಬೇಕು. ಒಂದು ಪ್ರಯತ್ನ ಹೇಳೋದನ್ನು ಎಲ್ಲರೂ ಮಾಡಬೇಕು ಅಂತ ನಾನು ಹೇಳೋದು. ಓಕೆ, ನೈಸ್, ದಟ್ಸ್ ವೆರಿ ಟ್ರೂ ಮ್ಯಾಮ್. ಮ್ಯಾಮ್, ಹೌ ಡು ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ? ಕಾಂಟ್ರಿಬ್ಯೂಟ್ ಟು ಸೊಸೈಟಿ ಹೇಳಿದರೆ ನಮ್ಮದೀಗ ಉಪಾಸನದಿಂದಲೇ ನಾನು ಒಂದು 12-13 ಮಕ್ಕಳಿಗೆ ನಮ್ಮ ಟೀಮ್ ಉಪಾಸನದಿಂದ ನಾವು ಫೀಸ್ ಕೊಡ್ತೇವೆ. ಸ್ಕೂಲ್ ಫೀಸ್ ಕೊಡ್ತೇವೆ. ಅದು ಯಾಕೆ ಅಂತ ಹೇಳಿದರೆ, ಆ ಥಾಟ್ ನನ್ನ ಮನಸ್ಸಿಗೆ ಬಂದದ್ದು ಯಾಕೆ ಹೇಳಿದರೆ, ನನ್ನ ಚಿಕ್ಕದಿರುವಾಗ ನನಗೆ ಯಾರು ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ. ಸೊ ಮೇ ಬಿ ಆಗ ನನಗೆ ಯಾರಾದರೂ ಹೆಲ್ಪಿಗೆ ಬಂದಿದ್ದಿದ್ರೆ ಇವತ್ತು ನಾನು ಡಿಗ್ರಿ ಕೂಡ ಮಾಡ್ತಿದ್ನೇನು, ನಂಗೆ ಗೊತ್ತಿಲ್ಲ. ಯಾಕಂದರೆ ಆ ಟೈಮಲ್ಲಿ ನಮಗೆ ಬುಕ್ಸ್ ಇಲ್ಲಿ ವೆಂಕಟರಮಣ ಟೆಂಪಲಲ್ಲಿ ನಮಗೆ ಬುಕ್ಸ್ ಎಲ್ಲ ಫ್ರೀ ಕೊಡ್ತಿದ್ರು. ಫೀಸ್ ಇದ್ದಂತೆ 500 ರೂಪೀಸ್. ಆಗಲೂ ಯಾರು ಕೊಡ್ತಿರ್ಲಿಲ್ಲ. ಆಗ ನಾನು ಎನಿಸಿದೆ, ಈಗಲೂ ತುಂಬ ಮಕ್ಕಳಿದ್ದಾರೆ, ತುಂಬ ಬ್ರಿಲಿಯಂಟ್ ಮಕ್ಕಳಿದ್ದಾರೆ. ಸೊ ಅವರಿಗೆ ನನ್ನಿಂದ ಏನಾದರೂ ಹೆಲ್ಪ್ ಆಗ್ತದೆ. ನನ್ನಿಂದ ಹೇಳೋದಿಲ್ಲ ನಾನು ತಪ್ಪು, ಯಾಕಂದರೆ ಇದು ನಮ್ಮ ಟೀಮ್ ಉಪಾಸನದ ಒಂದು ಪ್ರಾಜೆಕ್ಟ್. ಇದು ನಮ್ಮಿಂದ. ಇಲ್ಲೇನಿದ್ರು ನಾವೆಲ್ಲ, ನನ್ನ ಹತ್ರ ಈಗ 100+ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಾವೆಲ್ಲರೂ ಒಟ್ಟುಗೂಡಿ ಮಾಡುವಂಥ ಪ್ರಾಜೆಕ್ಟ್ಸ್ ಇದೆಲ್ಲ. ಇನ್ನು ಇಲ್ಲಿ ನಾನು ಹೇಳುವ ನಮ್ಮ ಟೀಮ್ ಉಪಾಸನದಲ್ಲಿ ನಾನು ಹೇಳೋದಿಲ್ವೇ ಇಲ್ಲ. ಇದೇನಿದ್ರು ನಮ್ಮದು. ಒಂದೇದು ನಾವು ಮಕ್ಕಳಿಗೆ ಫೀಸ್ ಕೊಡ್ತೇವೆ. ಹಾಗೆ ನಾವು ಪ್ರತಿ ವರ್ಷ 7 ವರ್ಷದಿಂದ ಎಲ್ಡರ್ಸ್ ಡೇ, ಚಿಲ್ಡ್ರನ್ಸ್ ಡೇಗೆ ಆರ್ಫನೇಜಿಗೆ ಹೋಗೋದು ನಮ್ಮಿಂದ ಆಗುವಂಥದ್ದು. ನೋಡಿ, ನಾನೇನು ಹೇಳೋದು ಹೇಳಿದರೆ, ನೀವು ಲಕ್ಷಗಟ್ಟಲೆ 1000ಗಟ್ಟಲೆ ಹಣ ಕೊಡಬೇಕು ಅಂತ ಏನೂ ಇಲ್ಲ. ಹನಿ ಹನಿಗೂಡಿದರೆ ಹಳ್ಳ. 10 ರೂಪಾಯಿ ಒಟ್ಟು ಮಾಡಿ 1,000 100 ಜನ ಇದ್ದರೆ 1,000ದಲ್ಲಿ ಏನು ಕೊಡ್ಬೋದು ಮನಸ್ಸಿದ್ರೆ.
ಸೊ ಅದಕ್ಕೋಸ್ಕರ ನಾನು ನಮ್ಮ ಟೀಮ್ ಉಪಾಸನದಿಂದ ಚಿಲ್ಡ್ರನ್ಸ್ ಡೇಗೆ ಆರ್ಫನೇಜಿಗೆ ಹೋಗ್ತೇವೆ, ಅಲ್ಲಿ ಒಂದು ಕೇಕ್ ಕೊಡೋದು, ಆ ಮಕ್ಕಳನ್ನು ನಿಲ್ಲಿಸಿ ಒಂದು ಕಟ್ ಮಾಡಿಸೋದು. ಹಾಗೆ ನಾನು ಈಗ ವಾಲಂಟಿಯರ್ಲಿ ಮಾರ್ನಿಂಗ್ ಟು ಆಫ್ಟರ್ನೂನ್ವರೆಗೆ ಕೊಡಿಯಾಲ್ಬೈಲಲ್ಲಿ ಡಾಕ್ಟರ್ GSV ವೃದ್ಧಾಶ್ರಮ ಅಂತ ಇದೆ. ಸೊ ಅಲ್ಲಿ ನಾನು ವಾಲಂಟಿಯರ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಕಳೆದ 2 ವರ್ಷಗಳಿಂದ. ಸೊ ನನ್ನ ಒಂದು ಅಭಿಪ್ರಾಯ ಏನು ಹೇಳಿದರೆ, ನಾವು ಇಂಥ ಎಲ್ಲ ಕೆಲಸಗಳಲ್ಲೇ ಸೊಸೈಟಿಗೆ ಏನಾದರೂ ಕೊಡ್ಬೋದು, ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ಎಕ್ಸಾಕ್ಟ್ಲಿ ಮ್ಯಾಮ್, ಯುವರ್ truly perfectly said that contribution to the society is very important. ಮ್ಯಾಮ್, ಇಷ್ಟೋ ತನಕ ಸ್ವಲ್ಪ ಸೀರಿಯಸ್ ಟಾಕ್ಸ್ ಆಯಿತು. ಸೊ ಲೆಟ್ಸ್ ಹ್ಯಾವ್ ಅ ರ್ಯಾಪಿಡ್ ಫೈರ್ ರೌಂಡ್. So the first question is, what is that something you always love doing or like doing? Dance. Okay. What scares you, ma'am? Snake. Okay. So who is your energy booster? ನಮ್ಮ ಅಮ್ಮ ಮತ್ತು ನನ್ನ ಮಗಳು. ಓಕೆ. ಯಾಕಂದ್ರೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತದೆ, ಮನೆಗೆ ತುಂಬಾ ಸಾಕಾಗೋದಂತ ಏನಿಲ್ಲ, ನಂಗೆ ಅಷ್ಟು ಟಯರ್ಡ್ ಅಲ್ಲ, ನಾನು ಎಷ್ಟು ತುಂಬಾ ಗಂಟೆಗಟ್ಟಲೆ ಕ್ಲಾಸಸ್ ಮಾಡ್ತಾ ಇರ್ತೇನೆ. ಆದ್ರೂ ಮನೆಗೆ ಹೋದ ತಕ್ಷಣ ಅಮ್ಮನ ಮತ್ತೆ ಅವಳ ಮುಖ ನೋಡಿ, ನನ್ನ ಮಗಳ ಮುಖ ನೋಡಿದ ತಕ್ಷಣ ನಂಗೆ ಎಗೇನ್ ಎನರ್ಜಿ ಬರ್ತದೆ, ಪುನಃ ಹೋಗುವಾನ ಇಲ್ಲಿ ಆದ್ರೂ ಹೊರಗೆ ಅಂತ ಹೇಳಿಕೊಂಡು. ಸೊ ಹಾಗೆ, ಯಾಕಂದ್ರೆ ನನ್ನ ಒಂದು ಅಭಿಪ್ರಾಯ, ಹೊರಗೆ ನಾವು ಎಷ್ಟೇ ಕೆಲಸ, ಎಲ್ಲರೂ ಜಾಬ್ ಮಾಡುವವರು, ಆದ್ರೆ ಮನೆಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಮನೆ ಫಸ್ಟ್, ಮತ್ತೆ ಹೊರಗೆ, ಎರಡನ್ನೂ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್. Absolutely, yes ma'am. So what is that one childish thing you still love doing? ತುಂಬ ಮಾತಾಡೋದು. ಆಗ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 4th ಸ್ಟ್ಯಾಂಡರ್ಡ್ ತುಂಬ ಮಾತಾಡೋದು. ನಾನು ಎಲ್ಲಿವರೆಗೆ ಹೇಳಿದರೆ, ಸರ್ ನಾನು ಮಾತಾಡಿದ ನೋಡ್ಲಿಕ್ಕೆ ಸರಿಗಾಗದೆ ಸರ್ ನನಗೆ ಹುಡುಗರ ಹತ್ರ ಕೂತ್ಕೊಳ್ಳಿಸಿದ್ರು, ಅಲ್ಲಿ ಹೋಗಿ ಅವ್ರ ಹತ್ರನೂ ಮಾತಾಡೋದು. ಲಾಸ್ಟ್ ನೀನು ಅಲ್ಲಿ ಸಹ ಬೇಡ ಹೇಳಿ ಆ ಬೋರ್ಡ್ ಕೆಳಗಡೆ ಕೂತ್ಕೊಳ್ಳಿಸ್ತಿದ್ರು, ಅಲ್ಲಿ ಕೂಡ ಮಾತಾಡ್ತಾ ಇದ್ದೆ. ಲಾಸ್ಟ್ ಸರ್ ಹೇಳಿದ್ರು, ನೀನು ತುಂಬಾ ಮಾತಾಡ್ತೀನಿ ಇನ್ನೊಂದ್ಸರಿ. ಸೊ ಈಗ ಕೂಡ ನಾನು ಮಾತಾಡೋದು ತುಂಬಾನೇ ಜಾಸ್ತಿ. ಎಸ್ ಮ್ಯಾಮ್. ಸೊ ವಾಟ್ ಈಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ನಿಮಗೆ ಇಷ್ಟು ವರ್ಷದಲ್ಲಿ ಸಿಕ್ಕಿದ್ದಂಥದ್ದು? ಕಾಂಪ್ಲಿಮೆಂಟ್ ಹೇಳಿದ್ರೆ ನನ್ನ ಸ್ಮೈಲ್ ಅಂತ, ಅಂದ್ರೆ ಸ್ಮೈಲ್ ತುಂಬಾ ಚಂದ ಅಂತ ಹೇಳ್ತಾರೆ. ಯಾರು ಸಿಕ್ಕಿದ್ರು ಫಸ್ಟ್ ಹೇಳು, ನಿನ್ನ ನಗು ಮುಖ ತುಂಬಾ ಚಂದ, ಯಾವಾಗ್ಲೂ ನಗರ್ತಾ ಇರ್ತೀಯ ಹೇಳಿ. ಸೊ ನಾನು ಇರುದೇ ಹೀಗೆ. ಎಸ್ ಮ್ಯಾಮ್. ಸೊ ನಿಮಗೆ ನೀವೊಂದು ಕಾರ್ಟೂನ್ ಕ್ಯಾರೆಕ್ಟರ್ ಆಗಿದ್ರೆ ಯಾವುದು? ಜೆರಿ. ಓಕೆ, ಟಾಮ್ ಅಂಡ್ ಜೆರಿಯಲ್ಲಿ ಜೆರಿ ಆಗಿರ್ತೀರಿ. ಓಕೆ. ಸೊ ಮ್ಯಾಮ್, ನೀವು ಒಂದು ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಏನನ್ನ ಚೇಂಜ್ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಚೇಂಜ್ ಅಂತ ಮಾಡಲಿಕ್ಕೆ ತುಂಬ ಎಲ್ಲ ವಿಷಯಗಳಿದೆ, ಆದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾನೊಂದು ಚೇಂಜ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಇಂಗ್ಲೀಷ್ ಟೀಚರನ್ನು ಅಪಾಯಿಂಟ್ ಮಾಡೋದು. ಓಕೆ. ಯಾಕಂದರೆ ಈಗ ಕನ್ನಡ ಅಲ್ಲಿ ಕೂಡ, ಈಗ ನಾನು ಕಳೆದ ಒಂದು 4-5 ವರ್ಷಗಳಿಂದ ಗೌರ್ಮೆಂಟ್ ಸ್ಕೂಲ್, ಕಾರ್ಡ್ ಸ್ಟ್ರೀಟ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಡಾನ್ಸನ್ನು ಕಲಿಸ್ತಾ ಇದ್ದೇನೆ. ಅಲ್ಲಿಯ ಮಕ್ಕಳೆಲ್ಲರೂ ಈಗ ಕನ್ನಡ ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ದಾರೆ, ಆದರೂ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಗಿದೆ ಹಾಗೆ ನಂಗೆ ಅಲ್ಲೂ ಗೌರ್ಮೆಂಟಲ್ಲೂ ಸ್ಟಾರ್ಟ್ ಮಾಡಬೇಕು ಹೇಳೋದೊಂದು ಆಸೆ. ಸೊ ಬೇಕು ನಾನು ಏನು ನನ್ನ ಲೈಫಲ್ಲಿ ಅನುಭವಿಸಿದ್ದೇನೆ. ಈಗ ನನಗೆ ಇಂಗ್ಲೀಷ್ ಬರುವುದಿಲ್ಲ, ಅದೆಲ್ಲ ಇಲ್ಲ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿ, ಇಲ್ದಿದ್ರೆ ನೀವು ಹೋಗಿ ಅಂತ ಅಲ್ಲಿವರೆಗೆ ನಾನು ಇದ್ದೇನೆ. ಆದರೆ ಅದೊಂದು ನನಗೆ ಚೇಂಜ್ ಮಾಡಬೇಕು ಹೇಳಿ ಆಸೆ ಉಂಟು. ಕರೆಕ್ಟ್. ಎಸ್ ಮ್ಯಾಮ್. ಮ್ಯಾಮ್, ಈ ಪ್ಲಾಟ್ಫಾರ್ಮ್ ಥ್ರೂ ನೀವು ಯಾರಿಗಾದರೂ ಸಾರಿ ಅಥವಾ ಥ್ಯಾಂಕ್ಸ್ ಹೇಳೋದಾದರೆ ಯಾರಿಗೆ? ಸಾರಿ ಅಂತ ಹೇಳಲಿಕ್ಕೆ ಯಾರ ಹತ್ರ ಇಲ್ಲ, ಯಾಕಂದರೆ ನಾನು ಏನಾದರೂ ಮಾಡಿದರೆ ಆಗಾಗಲೇ ಸಾರಿ ಕೇಳಿ ಬಿಟ್ಟಿರ್ತೇನೆ. ಸೊ ಸಾರಿ ಅಂತ ಇಲ್ಲ. ಥ್ಯಾಂಕ್ಸ್ ಹೇಳಲಿಕ್ಕಂತೂ ತುಂಬ ಜನರಿಗೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ಅಮ್ಮನಿಗೆ, ಯಾಕಂದರೆ ಅಮ್ಮ ತುಂಬಾ ಚಿಕ್ಕಂದಿಂದ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ನನಗೆ ಇವತ್ತಿನ ದಿನಕ್ಕೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಹಾಗೆ ನನ್ನ ಮಗಳು, ಅವಳಿಗಂತೂ ತುಂಬ ಬಿಗ್ ಥ್ಯಾಂಕ್ಸ್. ಯಾಕಂದರೆ ಇಲ್ಲಿ ನಾನು ಇವತ್ತು ಟೀಮ್ ಉಪಾಸನದ ಫೌಂಡರ್ ಆಗಿ ಕೂತ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಕಾರಣವೇ ಅವಳು. ಯಾಕಂದರೆ ಪ್ರತಿಯೊಂದನ್ನು ಕಲಿಸಿದ್ದೇ ಅವಳು ನನಗೆ. ಎಡಿಟಿಂಗ್, ಸಾಂಗ್ ಹೇಗೆ ಡೌನ್ಲೋಡ್ ಮಾಡೋದು, ಪ್ರತಿಯೊಂದು ಕಲಿಸಿದವಳು. ಮೂರನೇದಾಗಿ ನನ್ನ ಅಂಕಲ್, ಯಾಕಂದರೆ ಅವ್ರ ಲೈಫಲ್ಲಿ ನನಗೆ ಹೇಳಿದರು ಹೇಗಿರಬೇಕು ಲೈಫಲ್ಲಿ, ಅದೆಲ್ಲ ಹೇಳಿಕೊಟ್ಟವ್ರು ಅವರು. 4th and ಫೈನಲ್ ಆಗಿ ಬಿಗ್ ಥ್ಯಾಂಕ್ಸ್ ಟು ನನ್ನ ಸ್ಟೂಡೆಂಟ್. ಯಾಕಂದರೆ ಇವತ್ತೊಂದು ಟೀಚರ್ ಅಂತ ಅವ್ರು ನನ್ನನ್ನು ರೆಕಗ್ನಿಷನ್ ಮಾಡಿದ್ರು. ನನ್ನ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ, ನಾನೊಂದು ಡಾನ್ಸ್ ಕಲ್ತವಳಲ್ಲ, ಹಾಗಿರುವಾಗ ಇವರು ನಮ್ಮ ಟೀಚರ್ ಅಂತ ರೆಕಗ್ನಿಷನ್ ಕೊಟ್ಟದ್ದೇ ಅವರು. ಸೊ ಬಿಗ್ ಥ್ಯಾಂಕ್ಸ್ ಟು ನಮ್ಮ ಇಡೀ ಟೀಮ್ ಉಪಾಸನದ ಪ್ರತಿಯೊಂದು ಮೆಂಬರಿಗೂ.
ಎಸ್ ಮ್ಯಾಮ್, ಡೆಫಿನೆಟ್ಲಿ. ಮ್ಯಾಮ್, ನಿಮಗೆ ಒಂದು ಲಾಸ್ಟ್ ಕ್ವೆಶನ್ ಕೇಳೋದಾದರೆ, ದಟ್ ಒನ್ ಮೆಸೇಜ್ ದಟ್ ಯು ವಾಂಟ್ ಟು ಪಾಸ್ ಆನ್ ಟು ದ ಸೊಸೈಟಿ ಥ್ರೂ ದಿಸ್ ಪ್ಲ್ಯಾಟ್ಫಾರ್ಮ್ ಯಾವುದು? ಎಸ್, ಸೊಸೈಟಿಗೆ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ರಿಗೂ, ಇದು ಲೇಡೀಸಿಗೆ ಮಾತ್ರ ಅಲ್ಲ, ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ನಮ್ಮ ಮನೆಯವರಿಗಿರಲಿ ಹೊರಗಿನವರಿಗಿರಲಿ ನಾವು ಸಪೋರ್ಟ್ ಮಾಡುವ. ಯಾವುದೇ ಒಳ್ಳೆಯ ವಿಷಯದಲ್ಲಾಗಲಿ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಮ್ಮ ಮನೆಯವರೇ ಬೇಕು ಅಂತ ಆಗಿರಲಿಲ್ಲ, ಇಲ್ಲ ನನ್ನ ಮಗಳಾಗಲಿ ನನ್ನ ಹೆಂಡತಿ ಅಂತ ಹಾಗಲ್ಲ, ಒಳ್ಳೆ ಟ್ಯಾಲೆಂಟ್ ಇದೆ ಒಂದು ಸಪೋರ್ಟ್ ಮಾಡಿ. ಎರಡನೇದು, ಸೊಸೈಟಿಗೆ ನಾನೀಗ ಹೇಳಿದಾಗೆ ಅದು ಆರ್ಫನೇಜ್ ಇರಲಿ, ಓಲ್ಡ್ ಏಜ್ ಹೋಮ್ ಇರಲಿ, ಯಾರೇ ಕಷ್ಟದಲ್ಲಿರಲಿ, ನಿಮ್ಮಿಂದ ಆಗುವಷ್ಟು ಹೆಲ್ಪ್ ಮಾಡಿ. ಅದು ಹಣದ ರೂಪದಿಂದಲೇ ಆಗಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಮಿಂದ ಯಾವ ರೂಪದಲ್ಲಿ ಆಗ್ತದೆ ಆ ರೂಪದಲ್ಲಿ ನೀವು ಅದನ್ನು ಸೊಸೈಟಿಗೆ ಹೆಲ್ಪ್ ಮಾಡಿ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೆರಿ ನೈಸ್ ಮ್ಯಾಮ್, ವೆರಿ ಹ್ಯಾಪಿ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. So with this we come to the end of this episode. Thank you for joining us once again. Yes, thank you so much. Thank you viewers for watching. Catch me in the next episode of Womania, the Woman of Impact. Until then, bye-bye. Please like, share and subscribe the Facebook and the YouTube channels of News Kannada and News Karnataka.